ನ್ಯೂಸ್ ಎಕ್ಸ್‌ಪ್ರೆಸ್ ಆಟ್ 6ಗೆ ಸ್ವಾಗತ. ನಾನು ನಿಶಾ. ಪೂಜೆ ಹೆಸರಲ್ಲಿ ನಕಲಿ ನಾಗಕನ್ನಿಕೆಯಿಂದ ಮಾಂಸದಂತೆ. ಕೊರೋನಾ ಹೆಚ್ಚಾದ್ರೆ ಬೆಂಗಳೂರಲ್ಲಿ ವೀಕೆಂಡ್ ಲಾಕ್ ಫಿಕ್ಸ್. ಸ್ಕೂಲ್ ಓಪನ್ಗೆ ಸರ್ಕಾರದ ಗೈಡ್ಲೈನ್ಸ್ ನಲ್ಲಿ ಏನೇನಿದೆ ಇದೆಲ್ಲವನ್ನ ನೋಡೋಣ. ಪೂಜೆಯ ನೆಪದಲ್ಲಿ ಜನರಿಗೆ ವಂಚನೆ ಮಾಡಿದ್ದು ಹೇಗೆ? ನಕಲಿ ನಾಗಕನ್ನಿಕೆ ಜನರಿಂದ ಹಣ ಪಡೆದು ದೋಖಾ ಮಾಡಿದ್ದು ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆಯಾಗಿದ್ದು ಹೇಗೆ? ಮಹಿಳೆಯ ಪಲ್ಲಂಗದಾಟಕ್ಕೆ ಪತಿಗೆ ಸಾಥ್ ಕೊಟ್ಟಿದ್ದು ಎಲ್ಲಿ? ನೋಡೋಣ ನಕಲಿ ನಾಗಕನ್ನಿಕೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ದೇವರ ಹೆಸರಿನಲ್ಲಿ ವಿಚಿತ್ರಗಳನ್ನ ಸೃಷ್ಟಿಸಲಾಗ್ತಾ ಇದೆ. ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ವಂಚನೆ ಮಾಡುವ ಕೆಲಸ ನಡೀತಾ ಇದೆ. ಮಾಂಸದ ದಂಧೆ ನಡೀತಿದೆ. ಹೆತ್ತ ಮಕ್ಕಳಿಗೆ ವಂಚನೆಯಾಗಿದೆ. ಅಷ್ಟೇ ಅಲ್ಲ, ಸೊಸೆಯನ್ನೇ ಪಲ್ಲಂಗಕ್ಕೆ ಎಳೆಯುವಂತಹ ಹೀನಾತಿ ಹೀನ ಕೃತ್ಯ ನಡೆದಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ, ಒಂದು ಮನೆಯಲ್ಲಿ ಏನೆಲ್ಲ ನಡಿಬಾರದು ಅದೆಲ್ಲವೂ ಈ ಮನೆಯಲ್ಲಿ ಯಾವುದೇ ಅಂಜಿಕೆ ಅಳುಕಿಲ್ಲದೆ ನಡೀತಾ ಇದೆ. ನೋಡೋದಕ್ಕೆ ವಿಚಿತ್ರವಾಗಿ ಕಾಣೋ, ಮೈ ಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕಿರೋ, ಬೆಡ್ ಮೇಲೆ ಹೀಗೆ ಮಲಗಿರೋ ಈಕೆಯೇ ಈ ಸ್ಟೋರಿಯ ಮಹಾ ಖಳನಾಯಕಿ. ಹೆಸರು ಪಾರ್ವತಿ. ಇನ್ನು ಈಕೆ ಪಕ್ಕ ನಿಂತಿರೋ ಈತ ಈ ನಕಲಿ ನಾಗಕನ್ನಿಕೆ ಅರ್ಥಾತ್ ಪಾತರಗಿತ್ತಿ ಪಾರ್ವತಿಯ ಪತಿದೇವ. ಹೆಸರು ಶಂಕರ. ಯಾಕಂದ್ರೆ ಈ ಪಾರ್ವತಿ ಮಾಡುವ ಕೆಲಸಕ್ಕೆ ಪತಿದೇವ ಶಂಕರನ ಸಾಥ್ ಕೂಡ ಇದೆ. ಈಕೆಯ ಅವತಾರಗಳ ಬಗ್ಗೆ, ಮಾಡ್ತಿದ್ದ ಅಪರಾಧಗಳ ಬಗ್ಗೆ ಟಿವಿ9ಗೆ ಮಾಹಿತಿ ಸಿಕ್ಕಿತ್ತು. ಅಷ್ಟೇ ಅಲ್ಲ, ಈ ನಕಲಿ ನಾಗಕನ್ನಿಕೆಯ ಕರಾಳ ಮುಖವನ್ನ ಬಯಲು ಮಾಡೋಕೆ ರಹಸ್ಯ ಕಾರ್ಯಾಚರಣೆಗೆ ಇಳಿದಿತ್ತು ಟಿವಿ9. ಸತತವಾಗಿ 1 ವಾರಗಳ ಕಾಲ ಈಕೆಯ ಹಾಗೂ ಈಕೆಯ ಪತಿಯ ಬೆನ್ನು ಬಿದ್ದಿತ್ತು. ಆಗ ಈ ಪಾರ್ವತಿ ಅಲಿಯಾಸ್ ನಕಲಿ ನಾಗಕನ್ನಿಕೆ ದೇವರ ಹೆಸರಿನಲ್ಲಿ ಮಾಡ್ತಾ ಇದ್ದ ಒಂದೊಂದೇ ದಂಧೆಗಳು ಹೊರಗೆ ಬಂದಿದ್ವು. ಪಾರ್ವತಿ ಅನ್ನೋ ಈ ಅರೆನಗ್ನ ಆಂಟಿ ನಕಲಿ ನಾಗಕನ್ನಿಕೆ ಆಗಿದ್ದಾದ್ರೂ ಹೇಗೆ? ಹೊಸಪೇಟೆಯ ಬಳ್ಳಾರಿ ಸರ್ಕಲ್ನಲ್ಲಿರುವ ಈ ನಾಗಕನ್ನಿಕೆಯ ಹುತ್ತದೊಳಗಿನ ರಹಸ್ಯವೇ ಬೆಚ್ಚಿ ಬೀಳಿಸುವಂಥದ್ದು. ಟಿವಿ9 ರಹಸ್ಯ ಕಾರ್ಯಾಚರಣೆ ತಂಡ ಅಮ್ಮನ ದರ್ಶನ ಮಾಡಬೇಕು ಅಂತ ಕೇಳಿದ್ರೆ ಈ ಶಂಕರ್ ಫೋಟೋ ತೋರಿಸಿ ಈಕೆಯೇ ನಾಗಮ್ಮ ಅಂತ ಹೇಳಿದ್ದ. 9 ವರ್ಷದಿಂದ ಮಲಗಿದ್ದಲ್ಲೇ ಮಲಗಿದ್ದಾಳೆ ಅಂತ ಮತ್ತೊಂದು ಅಚ್ಚರಿಯ ಸಂಗತಿಯನ್ನು ಹೊರಹಾಕಿದ್ದ. ಈ ನಾಗಮ್ಮ ಕಳೆದ 9 ವರ್ಷದಿಂದ ಹೀಗೆ ಮಲಗಿದ್ದಲ್ಲೇ ಮಲಗಿದ್ದಾಳೆ. ಬಟ್ಟೆ ಇಲ್ವಂತೆ, ಸ್ನಾನ ಇಲ್ವಂತೆ, ತಲೆ ಮೇಲೆ ಹೆಡೆ ಬಂದಿದೆ ಅಂತ ಹೇಳಿದ್ದ. ಹೀಗಾಗಿ ಅಸಲಿಗೆ ಈಕೆ ಇರೋದಾದ್ರೂ ಹೇಗೆ ಅಂತ ಪ್ರತ್ಯಕ್ಷವಾಗಿ ನೋಡೋಕೆ ನಮ್ಮ ತಂಡ ಮುಂದಾಗಿತ್ತು. ಈಕೆ ಹತ್ತಿರ ಬಂದು ಅದೆಷ್ಟೋ ಜನ ತಮ್ಮ ಹಣ ಮಾನ ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಇದುವರೆಗೂ ಈಕೆಯ ವಿರುದ್ಧ, ಈಕೆಯ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಡುವ ಸಾಹಸವನ್ನ ಮಾಡಿಲ್ಲ. ಅದಕ್ಕೆ ಕಾರಣ ನಂಬಿಕೆ ಹಾಗೂ ಈಕೆ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದ್ದದ್ದನ್ನ ತಮ್ಮದೇ ಸಮುದಾಯ ಅಂದ್ರೆ ಮರಾಠ ಸಮುದಾಯಕ್ಕೆ ಸೇರಿದ ಜನರನ್ನ. ನಾಗಮ್ಮನ ಭೇಟಿಗೆ ಇರುವ ರೂಲ್ಸ್ ಏನಂದ್ರೆ, ಯಾರು ಈಕೆ ಮನೆ ಮುಂದೆ ಬರ್ತಾರೋ ಅವರನ್ನ ನೇರವಾಗಿ ಒಳಗೆ ಬಿಡೋದಿಲ್ಲ. ಮೊದಲು ಬಂದವರ ಫೋಟೋವನ್ನ ತೆಗೆದುಕೊಂಡು ಒಳಗೋಗಿ ನಾಗಮ್ಮನಿಗೆ ತೋರಿಸ್ತಾರಂತೆ. ಅಮ್ಮ ಓಕೆ ಅಂದ್ರಷ್ಟೇ ಒಳಗೆ ಬಿಡ್ತಾರಂತೆ. ಹೀಗೆ ಟಿವಿ9 ರಹಸ್ಯ ಕಾರ್ಯಾಚರಣೆ ತಂಡದ ಸದಸ್ಯರ ಫೋಟೋವನ್ನ ತೆಗೆದುಕೊಳ್ಳೋಕೆ ಒಬ್ಬ ಬಾಲಕಿ ಬಂದ್ಲು. ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ಒಳಗೆ ಹೋಗಿದ್ಲು. ಈ ನಾಗಕನ್ನಿಕೆಯ ಪಲ್ಲಂಗದಾಟಗಳು, ಮಾಂಸದಂಧೆಯ ಅಸಲಿಯತ್ತು ಬೇರೆ ಇದೆ. ಅದರಲ್ಲೂ ಈಕೆ ಮಾಡುವ ಕತ್ತಲ ರಾತ್ರಿಯ ಬೆತ್ತಲ ಪೂಜೆ, 400 ವರ್ಷದ ಪ್ರೇಮಾಂಕುರದ ಇತಿಹಾಸ, ರಾತ್ರೋರಾತ್ರಿ ಮದುವೆಯಾಗಿ ಪರಪುರುಷರ ಜೊತೆ ಆಡುವ ಚೆಲ್ಲಾಟ ಎಲ್ಲರನ್ನೂ ದಿಗಿಲಿಗೆ ಬೀಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಇದೆಲ್ಲ ವಿಚಾರಗಳನ್ನ ಹೇಳಿದ್ದು ಬೇರ್ಯಾರೂ ಅಲ್ಲ, ಈಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಇದನ್ನೆಲ್ಲ ಬಾಯ್ಬಿಟ್ಟಿದ್ದಾನೆ. ಒಮ್ಮೊಮ್ಮೆ ಹೀಗೆ ಪರಪುರುಷರ ಜೊತೆ ಈ ರೀತಿ ವಿಚಿತ್ರವಾಗಿ ನಡೆದುಕೊಂಡಿರೋ ಈಕೆ ಕೆಲವೊಮ್ಮೆ ಸಿಂಗಲ್ ಆಗಿ ಡಿಫರೆಂಟ್ ಆಂಗಲ್ನಲ್ಲಿ ಬೇರೆ ಬೇರೆ ಪೋಷಾಕಿನಲ್ಲಿ ಫೋಟೋ ತೆಗೆಸಿಕೊಂಡಿದ್ದಾಳೆ. ಈಕೆ ಪರಪುರುಷರ ಜೊತೆ ಕತ್ತಲ ರಾತ್ರಿಯಲ್ಲಿ ಹಸೆಮಣೆ ಏರ್ತಾಳೆ, ಮದುವೆ ಮಾಡ್ಕೊಳ್ತಾಳೆ. ಅಷ್ಟೇ ಅಲ್ಲ, ಅವತ್ತೇ ಮೊದಲ ರಾತ್ರಿಯೂ ನಡೆದು ಹೋಗುತ್ತೆ. ಅಷ್ಟೇ ಅಲ್ಲ, ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ಈಕೆ ಬೆತ್ತಲೆ ಪೂಜೆ ನೆರವೇರಿಸ್ತಾಳಂತೆ.
ಇದು ನಾಗಕನ್ನಿಕೆಯಿಂದ ಮೋಸ ಹೋದ ಒಬ್ಬರ ಕಥೆಯಲ್ಲ. ಇಲ್ಲಿ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳೋಕೆ ಬರುವ ಪ್ರತಿಯೊಬ್ಬರಿಗೂ ಇದೇ ರೀತಿ ಚಿತ್ರ ವಿಚಿತ್ರ ಪೂಜೆಗಳನ್ನ ಮಾಡಲಾಗುತ್ತೆ. ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಇರಲ್ಲ ಅನ್ನೋ ಮಾತಿದೆ. ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಎಲ್ಲವೂ ಉಲ್ಟಾಗಿದೆ. ಯಾಕಂದ್ರೆ ಮಗನ ಪತ್ನಿಯ ಮೇಲೆಯೇ ಅಂದ್ರೆ ಸೊಸೆಯ ಮೇಲೆಯೇ ಈ ದುರುಳರ ವಕ್ರ ಕಣ್ಣು ಬಿತ್ತಿತ್ತಂತೆ. ನಕಲಿ ನಾಗಕನ್ನಿಕೆ ಜನರಿಗೆ ವಂಚಿಸುತ್ತಿರೋದು ಹೇಗೆ? ಪೊಲೀಸರು ಬಂದ ತಕ್ಷಣವೇ ನಾಗಕನ್ನಿಕೆಯ ತಂಗಿ ಮಾಡಿದ ಹೈಡ್ರಾಮಾ ಏನು? ಪೊಲೀಸರ ತನಿಖೆಯಲ್ಲಿ ಬಯಲಾಗುತ್ತಾ ವಂಚಕ ಫ್ಯಾಮಿಲಿಯ ಮಸಲತ್ತು? ನೋಡೋಣ ನಾಗಕನ್ನಿಕೆ ಡ್ರಾಮಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಈ ನಾಗಕನ್ನಿಕೆಯ ಮನೆಯಲ್ಲಿ ಕಗ್ಗತ್ತಲ ರಾತ್ರಿಯಲ್ಲಿ ಬೆತ್ತಲೆ ಪೂಜೆ ಮಾಡೋ ಬಗ್ಗೆ ಈಕೆಯ ಪುತ್ರ ಎಲ್ಲವನ್ನ ವಿವರವಾಗಿ ಹೇಳಿದ್ದಾನೆ. ಇದೆಲ್ಲವನ್ನ ನೋಡೋಕಾಗದೆಯೇ ನಾವು ಮನೆ ಬಿಟ್ಟು ಹೊರಗಡೆ ಬಂದಿದ್ದಾಗಿಯೂ ಹೇಳಿದ. ಅಷ್ಟೇ ಅಲ್ಲ, ನಾವು ಆಗಲೇ ತೋರಿಸಿದ್ವಲ್ಲ ರಾತ್ರಿ ನಡೆಯೋ ಮದುವೆ ಪಲ್ಲಂಗದಾಟದ ಬಗ್ಗೆಯೂ ಮತ್ತೊಂದು ಆಘಾತಕಾರಿ ಮಾಹಿತಿಯನ್ನೇ ಹೊರ ಹಾಕಿದ್ದ. ಜನರನ್ನ ನಾಗಕನ್ನಿಕೆ ಮತ್ತು ಈಕೆ ಪತಿ ಅದ್ ಹೇಗೆ ಮರಳು ಮಾಡ್ತಾರೆ ಅನ್ನೋದಕ್ಕೆ ಇವರು ಕಟ್ಟೋ ಕಥೆಗಳೇ ಸಾಕ್ಷಿ. ಯಾಕಂದ್ರೆ ತಮ್ಮ ಬಳಿ ಸಮಸ್ಯೆ ಹೇಳ್ಕೊಂಡು ಬರೋ ಜನರನ್ನ ಇವರು 5 ಅಮಾವಾಸ್ಯೆ ಪೂಜೆ ಮಾಡಬೇಕು, 5 ಹುಣ್ಣಿಮೆ ಪೂಜೆ ಮಾಡಬೇಕು, ನಿಮಗಿದ್ದ ತೊಂದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ನಂಬಿಸ್ತಾರಂತೆ. ಆದ್ರೆ 5ನೇ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಲ್ಲಿ ನಡೆಯೋದೇ ಚಿತ್ರ ವಿಚಿತ್ರವಾದ 400 ವರ್ಷಗಳ ಹಿಂದಿನ ಪ್ರೀತಿ, ಪ್ರೇಮ, ಮದ್ವೆ ಕಹಾನಿ ಕಟ್ತಾರೆ. ಹೆತ್ತ ಮಗನೇ ತನ್ನ ತಾಯಿ ತಂದೆ ಮಾಡ್ತಿರೋ ಈ ಅನಾಚಾರವನ್ನ ಅದೆಷ್ಟು ನೋವಿನಿಂದ ಹೇಳ್ತಿದ್ದಾರೆ ಅಂತ. ಇದಕ್ಕೂ ಭಯಾನಕ ಅಂದ್ರೆ ಮಗನ ಪತ್ನಿ ಅಂದ್ರೆ ಸೊಸೆಯನ್ನೇ ಇವರೆಲ್ಲ ಸೇರಿ ವೇಶ್ಯಾವಾಟಿಕೆಗೆ ದೂಡಲು ಯತ್ನಿಸಿದ್ರಂತೆ. ಮಗನಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ. ಮಗನ ಬಳಿ ಈ ನಾಗಕನ್ನಿಕೆಯ ಕರಾಳ ವಿಚಾರಗಳ ಬಗ್ಗೆ ಮಾಹಿತಿ ಪಡೆದಿದ್ದ TV9 ರಹಸ್ಯ ಕಾರ್ಯಾಚರಣೆ ತಂಡ ಮಾರನೇ ದಿನ ಅಂದ್ರೆ ಮಂಗಳವಾರ ಮತ್ತೆ ಈ ನಾಗಮ್ಮನ ಮನೆಗೆ ಎಂಟ್ರಿ ಕೊಟ್ಟಿತ್ತು. ಯಾಕಂದ್ರೆ ಈ ಬಾರಿ ದರ್ಶನ ಕೊಡ್ತೀನಿ ಅಂತ ಹಿಂದಿನ ದಿನವೇ ನಾಗಮ್ಮ ಹೇಳಿ ಕಳಿಸಿದ್ಲು. ಹೀಗೆ ನಾಗಮ್ಮನ ಮನೆಯೊಳಗೆ ಹೋದ TV9 ರಹಸ್ಯ ಕಾರ್ಯಾಚರಣೆ ಟೀಮ್ಗೆ ಕಂಡಿದ್ದು ಮತ್ತೊಂದು ಭಯಾನಕ ಸಂಗತಿ. ಈ ನಕಲಿ ನಾಗಕನ್ನಿಕೆ ಮಾಡ್ತಿರೋ ದಂಧೆಗಳು ಎಂಥದ್ದು, ಹಾಕಿದ್ದ ವೇಷಗಳು ಎಂಥದ್ದು, ಮಗ ಸೊಸೆಗೆ ಮಾಡಿದ ಮೋಸ, ಬೆತ್ತಲೆ ಪೂಜೆ, ಕಗ್ಗತ್ತಲಲ್ಲಿ ನಡೆಯೋ ಮದುವೆ, ಪಲ್ಲಂಗ ಪರಿಣಯ ಎಲ್ಲವೂ ಗೊತ್ತಾಗಿದೆ. ಆದ್ರೆ ಇದರ ಜೊತೆಗೆ ಈ ನಕಲಿ ನಾಗಮ್ಮನಿಗೆ ಮತ್ತೊಂದು ಖಯಾಲಿಯೂ ಇದೆ. TV9 ರಹಸ್ಯ ಕ್ಯಾಮೆರಾ ತಂಡ ಈಕೆಯ ಮನೆಯನ್ನ ಪ್ರವೇಶ ಮಾಡಿದಾಗ ಮತ್ತೊಂದು ಬೆಚ್ಚಿ ಬೀಳಿಸುವ ಸಂಗತಿಗೆ ಬಯಲಾಗಿದೆ. ಈಕೆ ಬಿಯರ್ ಕುಡಿತಾಳೆ, ಮಟನ್ ಅಂದ್ರೆ ಮಲಗಿದಲ್ಲೇ ಕುಣಿತಾಳೆ. ತನ್ನ ಮೈ ಮೇಲೆ ನಾಗಮ್ಮ ಬಂದು ಹೇಳ್ತಿದ್ದಾಳೆ ಅನ್ನುವಂತೆ ಅದೇನನ್ನು ಬಾಯಾಡಿಸ್ತಾ ಕೈಯಲ್ಲೇ ಜಪ ಮಾಡಿದ ರೀತಿ ಭಾರಿ ಡ್ರಾಮಾ ಮಾಡಿದ ಈ ನಕಲಿ ನಾಗಿನಿ ಕಟ್ಟೆ ಮೇಲೆ ಹಾಲು ಹಾಕಿ ಹೋಗಿ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡಬೇಕು ಅನಿಸಿದ್ರೆ ಮಾಡಿ ಅಂತ ಪದೇ ಪದೇ ಹೇಳ್ತಿದ್ಲು. ಆ ಬೇರೆ ಸೇವೆ ಮತ್ತೇನು ಅಲ್ಲ, ಜಣ ಜಣ ಕಾಂಚಣ ಬೇಕು ಅನ್ನೋ ಬೇಡಿಕೆಯ ಒಳಾರ್ಥ ಅಷ್ಟೇ. ನಾಗದೇವತೆ ಹೆಸರಲ್ಲಿ ನಕಲಿ ನಾಗಕನ್ನಿಕೆ ಮಾಡುತ್ತಿದ್ದ ವಂಚನೆ ಬಗ್ಗೆ TV9ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಹೊಸಪೇಟೆ ಗ್ರಾಮಾಂತರ ಸ್ಟೇಷನ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸ್ಥಳಕ್ಕೆ ಗ್ರಾಮೀಣ ಸ್ಟೇಷನ್ ಸಿಪಿಐ ಶ್ರೀನಿವಾಸ್ ಮೇಟಿ ಪರಿಶೀಲಿಸಿದ್ರು. ಸಿಪಿಐ ಶ್ರೀನಿವಾಸ್ಗೆ ನಕಲಿ ನಾಗಕನ್ನಿಕೆ ಮನಸ್ಥಿತಿ ಬಗ್ಗೆ ವಿವರಣೆ ಪಡೆಯಲಾಯಿತು. ನಕಲಿ ನಾಗಕನ್ನಿಕೆ ಆರೋಗ್ಯ ತಪಾಸಣೆಗೆ ವೈದ್ಯರು ಆಗಮಿಸಿದ್ರು. ವೈದ್ಯೆಯ ಜೊತೆ ಮಹಿಳಾ ಪೊಲೀಸರಿಂದಲೂ ತಪಾಸಣೆ ನಡೆಸಲಾಯಿತು. ಕಳೆದ 9 ವರ್ಷಗಳಿಂದ ಮಲಗಿದ್ದ ಸ್ಥಿತಿಯಲ್ಲಿ ನಾಗಕನ್ನಿಕೆ ಇದ್ದು ಮಹಿಳಾ ಪೊಲೀಸರು ಮನೆ ಪರಿಶೀಲನೆ ನಡೆಸಿದ್ರು. ನಾಗದೇವತೆಯ ಹೆಸರಿನಲ್ಲಿ ಜನರಿಗೆ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ವೈದ್ಯರು ಮಹಿಳೆಯ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ಮಹಿಳೆಯ ಆರೋಗ್ಯದ ಬಗ್ಗೆ ವೈದ್ಯರ ವರದಿ ಅಗತ್ಯ ಅಂತ ಬಳ್ಳಾರಿಯಲ್ಲಿ ಎಸ್ಪಿ ಸೈದುಲ್ಲಾ ಅಡಾವತ್ ಹೇಳಿದ್ದಾರೆ. ವೈದ್ಯರ ವರದಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಈವರೆಗೂ ವಂಚನೆಯಾದ ಬಗ್ಗೆ ಯಾವುದೇ ದೂರು ಬಂದಿಲ್ಲ. ಮಹಿಳೆಯ ಮಗ ದೂರು ನೀಡಿರುವ ಬಗ್ಗೆ ವಿಚಾರಣೆ ನಡೆಸುತ್ತೇವೆ ಅಂತ ಹೇಳಿದ್ರು. ಸ್ಕೂಲ್ ಓಪನ್ಗೆ ಕೊನೆಗೂ ಮುಹೂರ್ತ ಫಿಕ್ಸ್. ಶಾಲಾರಂಭಕ್ಕೆ ಗೈಡ್ಲೈನ್ಸ್ ರಿಲೀಸ್ ಮಾಡಿದ ಸರ್ಕಾರ. ವಿದ್ಯಾರ್ಥಿಗಳು ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳಾದರೂ ಏನು? ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ರಾಜ್ಯದಲ್ಲಿ ಕೊರೋನಾ ಸೋಂಕು ಸೈಲೆಂಟ್ ಆಗಿಯೇ ಅಬ್ಬರ ಶುರು ಮಾಡಿದೆ. ಕೊರೋನಾ 3ನೇ ಅಲೆ ಭೀತಿ ಮಧ್ಯೆಯೂ ಸ್ಕೂಲ್ ಓಪನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಮೊದಲು ಎಲ್ಲೆಲ್ಲಿ ಸ್ಕೂಲ್ಗಳು ಓಪನ್ ಆಗಲಿವೆ, ಶಾಲಾರಂಭಕ್ಕೆ ಶಿಕ್ಷಣ ಇಲಾಖೆಯ ಗೈಡ್ಲೈನ್ಸ್ನಲ್ಲಿ ಏನಿರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಶಾಲೆ ತೆರೆಯುವ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಲುವು ಸಕಾರಾತ್ಮಕವಾಗಿದ್ದು, ಶೀಘ್ರದಲ್ಲೇ ಸ್ಕೂಲ್ ತೆರೆಯಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಶಾಲೆ ಆರಂಭಕ್ಕೆ ಸರ್ಕಾರ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ. 9, 10ನೇ ತರಗತಿ ಪ್ರಾರಂಭಕ್ಕೆ ಸರ್ಕಾರದಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದ್ದು, ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಭೌತಿಕ ತರಗತಿಗೆ ಅವಕಾಶ ನೀಡಲಾಗಿದೆ. ಶಾಲೆಗೆ ವಿದ್ಯಾರ್ಥಿಗಳು ಮನೆಯಿಂದಲೇ ಊಟ ತರಬೇಕು. ಶಾಲೆಗೆ ಬರುವುದಕ್ಕೆ ಪೋಷಕರ ಅನುಮತಿ ಪತ್ರ ತರಬೇಕು ಅಂತ ಸೂಚಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸೋಮವಾರದಿಂದ ಶುಕ್ರವಾರದವರೆಗೆ ಅರ್ಧ ದಿನ ಮಾತ್ರ ತರಗತಿ ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ಕ್ಲಾಸ್ ಇರಲಿದೆ. ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:50ರವರೆಗೆ ತರಗತಿಗಳಿರಲಿದ್ದು, ವಿದ್ಯಾರ್ಥಿಗಳಿಗೆ ಭೌತಿಕ ಹಾಜರಾತಿ ಕಡ್ಡಾಯವಿರುವುದಿಲ್ಲ. ಮಗುವಿಗೆ ಕೊರೋನಾ ಲಕ್ಷಣ ಕುರಿತು ದೃಢಪಡಿಸಬೇಕು. ಪೋಷಕರು ಲಕ್ಷಣ ಇಲ್ಲದಿರುವ ಬಗ್ಗೆಯೂ ದೃಢಪಡಿಸಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಶಾಲಾರಂಭಕ್ಕೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ರಿಲೀಸ್ ಮಾಡಿದ್ದು, ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ದೈಹಿಕ ಅಂತರ ಕಾಪಾಡುವುದರ ಜೊತೆಗೆ ಆಗಾಗ ಕೈ ತೊಳೆಯಬೇಕು. ಯೋಗ, ಪ್ರಾಣಾಯಾಮ, ವ್ಯಾಯಾಮವನ್ನ ರೂಢಿ ಮಾಡಿಕೊಳ್ಬೇಕು. ಮನೆಯಲ್ಲಿಯೇ ಊಟದ ಡಬ್ಬಿ ಹಾಗೂ ಕಾಯಿಸಿ ಆರಿಸಿದ ನೀರನ್ನು ತರಬೇಕು. ಬಿಸಿಯಾದ ಆಹಾರ ಪದಾರ್ಥ ಸೇವಿಸಬೇಕು. ಯಾವುದೇ ಪೆನ್ನು, ನೋಟ್ಬುಕ್, ನೀರಿನ ಬಾಟಲ್ ಹಂಚಿಕೊಳ್ಳಬಾರದು ಅಂತ ತಿಳಿಸಲಾಗಿದೆ. ಶಾಲಾ ವಾಹನಗಳಲ್ಲಿಯೂ ಸಹ ವಿದ್ಯಾರ್ಥಿಗಳು ದೈಹಿಕ ಅಂತರ ಕಾಪಾಡಬೇಕು. ಕೊಠಡಿಗಳಲ್ಲಿ ಎಲ್ಲಾ ವಸ್ತುಗಳನ್ನು ಸ್ಯಾನಿಟೈಸ್ ಮಾಡಬೇಕು. ಮಕ್ಕಳ ಆಗಮನ ಮತ್ತು ನಿರ್ಗಮನದ ದಾರಿ ಪ್ರತ್ಯೇಕವಾಗಿ ಮಾಡಬೇಕು ಅಂತ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯ ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಶಾಲೆಯ ಶೌಚಾಲಯ ಎಲ್ಲವನ್ನೂ ಸ್ವಚ್ಛಗೊಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು. ಶಾಲೆಯ ಕೊಠಡಿಯಲ್ಲೂ ಕ್ಲೀನ್ ಆಗಿ ಇಟ್ಟುಕೊಳ್ಬೇಕೆಂದು ತಿಳಿಸಲಾಗಿದೆ. ಶಿಕ್ಷಕರು, ಸಿಬ್ಬಂದಿಯಲ್ಲಿ ಕೋವಿಡ್ ಲಕ್ಷಣ ಕಂಡುಬಂದಲ್ಲಿ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದು ರಜೆ ಪಡೆಯಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಪುನಃ ಕರ್ತವ್ಯಕ್ಕೆ ಹಾಜರಾಗುವ ವೇಳೆ 3 ದಿನ ಮುಂಚಿತವಾಗಿ RT-PCR ಟೆಸ್ಟ್ನಲ್ಲಿ ನೆಗೆಟಿವ್ ರಿಪೋರ್ಟ್ ಇರಬೇಕು. ಊಟದ ವಿರಾಮದ ನಂತರ ಅಪರಾಹ್ನ ಶಾಲೆಗಳ ಶಿಕ್ಷಕರು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನಾಂಕ 10/6/2021ರಂದು ಸುತ್ತೋಲೆಯಂತೆ ಪರ್ಯಾಯ ವಿಭಾಗಗಳಲ್ಲಿ ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಗಳನ್ನು ನಡೆಸಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಖಾಸಗಿ ಶಾಲೆಗಳ ಬೆನ್ನಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿಂತಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ರುಪ್ಸ ಸಂಘಟನೆ ಜೊತೆ ಒಂದು ಸುತ್ತು ಮಾತುಕತೆ ನಡೆಸಿದ್ದು, ಯಾವುದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇರುವುದಕ್ಕೆ ಆಗಲ್ಲ, ಆದರೆ ಪೋಷಕರನ್ನ ಗ್ರಾಹಕರ ತರಹ ನೋಡಬೇಡಿ ಅಂತ ಹೇಳಿದ್ದೇನೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಇನ್ನು ಅನೇಕ ಜಿಲ್ಲೆಗಳಲ್ಲಿ ಇವತ್ತಿಗೂ ಸರಿಯಾಗಿ ಶಿಕ್ಷಣವನ್ನ ಉಚಿತವಾಗಿ ನೀಡಿದ ಖಾಸಗಿ ಶಾಲೆಗಳು ಇವೆ. 51% ಹೆಚ್ಚು ಹೈಸ್ಕೂಲ್ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಿದ್ದಾರೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಸರ್ಕಾರದ ರೂಲ್ಸ್ಗಳನ್ನ ಎಷ್ಟರ ಮಟ್ಟಿಗೆ ಜಾರಿಗೆ ತರಬೇಕು ತಂದಿದ್ದೇವೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿಯೇ ಸರ್ಕಾರ ನಿಂತಿದೆ. ಎಲ್ಲೆಲ್ಲಿ ಪೋಷಕರಿಗೆ ಸಮಸ್ಯೆ ಆಗಿದೆಯೋ ಅಲ್ಲೆಲ್ಲ ಸರ್ಕಾರದ ಚೌಕಟ್ಟಿನಲ್ಲಿ ಕಾನೂನು ಕ್ರಮ ಜರುಗಿಸುತ್ತೇವೆ ಅಂತ ಬಿಸಿ ನಾಗೇಶ್ ಹೇಳಿದ್ದಾರೆ. ಆಗಸ್ಟ್ 23ನೇ ತಾರೀಕಿನ ಒಳಗಡೆ ಎಲ್ಲಾ ಶಿಕ್ಷಕರಿಗೆ ವ್ಯಾಕ್ಸಿನ್ ಹಾಕಿಸಲು ಸೂಚನೆ ನೀಡಲಾಗಿದೆ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದರು. 80% ಎಲ್ಲಾ ಕಡೆಯೂ ವ್ಯಾಕ್ಸಿನ್ ಆಗಿದೆ. ಕೆಲ ತಾಲೂಕುಗಳಲ್ಲಿ 100% ವ್ಯಾಕ್ಸಿನ್ ಆಗಿದೆ. ಉಳಿದ ಕಡೆಗಳಲ್ಲಿ ಸಹಜವಾದ ಹೆಸಿಟೇಷನ್ ಈಗಲೂ ಇದೆ. ಅಂಥ ಕಡೆ ಬಿಇಒಗಳು ಶಿಕ್ಷಕರನ್ನ ಹುಡುಕಿ ವ್ಯಾಕ್ಸಿನ್ ನೀಡುವಂತೆ ಕೋರಲಾಗಿದೆ ಅಂತ ಸಚಿವ ಬಿಸಿ ನಾಗೇಶ್ ಹೇಳಿದರು. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾದ್ರೆ ಖಡಕ್ ರೂಲ್ಸ್ ಜಾರಿ ಪಕ್ಕಾನ? ಕಠಿಣ ನಿಯಮಗಳ ಜಾರಿಗೆ ಬಿಬಿಎಂಪಿ ರೆಡಿ ಮಾಡಿರೋ ಲಿಸ್ಟ್ ಆದ್ರೂ ಏನು? ಪಾಸಿಟಿವಿಟಿ ಹೆಚ್ಚಾದ್ರೆ ವೀಕೆಂಡ್ ಕರ್ಫ್ಯೂ ಜಾರಿಯಾಗೋದು ಪಕ್ಕಾನ? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಅನ್ಲಾಕ್ ಬಳಿಕ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಲೇ ಇದ್ದು, ಕೊರೋನಾ 3ನೇ ಅಲೆಯ ಆತಂಕ ಮತ್ತಷ್ಟು ಭೀತಿ ಸೃಷ್ಟಿಸಿದೆ. ಕೊರೋನಾ 3ನೇ ಅಲೆಗೆ ಬ್ರೇಕ್ ಹಾಕುವ ಸಲುವಾಗಿ ಬೆಂಗಳೂರಿನ ಮಾರುಕಟ್ಟೆಗಳಿಗೆ ಹೊಸ ನಿಯಮ ಜಾರಿ ಮಾಡುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಸಾಲು ಸಾಲು ಹಬ್ಬಗಳು ಬರ್ತಿರೋದ್ರಿಂದಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಚಿಂತನೆ ನಡೆಸಲಾಗುತ್ತಿದೆ.
ಬೆಂಗಳೂರಿನ ಮಾರಿ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿರೋ ಬಿಬಿಎಂಪಿ ಅತಿ ಹೆಚ್ಚು ವಹಿವಾಟು ನಡೆಯುವ ಏರಿಯಾಗಳ ಲಿಸ್ಟ್ ರೆಡಿ ಮಾಡಿಕೊಂಡಿದೆ. ಚಿಕ್ಕಪೇಟೆ, ಅವೆನ್ಯೂ ರೋಡ್, ಬಿವಿಕೆ ಅಯ್ಯಂಗರ್ ರಸ್ತೆ, ಗಾಂಧಿ ಬಜಾರ್, ಮಲ್ಲೇಶ್ವರಂ, ಕಮರ್ಷಿಯಲ್ ಸ್ಟ್ರೀಟ್, ಕಮ್ಮನಹಳ್ಳಿ ಮುಖ್ಯ ರಸ್ತೆ, ಶಿವಾಜಿನಗರ ಮಾರ್ಕೆಟ್ ಸೇರಿದಂತೆ 100ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳಿರುವಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ವಾಣಿಜ್ಯ ಚಟುವಟಿಕೆಯ ಜಾಗಗಳಿಗೆ ಒಂದೇ ಪ್ರವೇಶ, ಒಂದೇ ನಿರ್ಗಮ ಸ್ಥಳ ಮಾಡೋಕೆ ಮಾರ್ಕಿಂಗ್ ಮಾಡೋಕೆ ಚಿಂತನೆ ನಡೆಸಲಾಗಿದೆ. ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಕೊರೋನಾ ಕಂಟ್ರೋಲ್ ಮಾಡುವ ಸಲುವಾಗಿ ಟೈಟ್ ರೂಲ್ಸ್ಗೆ ಬಿಬಿಎಂಪಿ ಮುಂದಾಗಿದೆ. ಮಾರ್ಕೆಟ್ಗಳಲ್ಲಿನ ಪ್ರತಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಪೊಲೀಸರು, ಮಾರ್ಷಲ್ಗಳು, ಹೋಮ್ ಗಾರ್ಡ್ಸ್ ನೇಮಕಕ್ಕೆ ಪ್ಲಾನ್ ಮಾಡಲಾಗಿದೆ. ಸಣ್ಣ ಪುಟ್ಟ ನಿಯಮ ಉಲ್ಲಂಘನೆಗೂ ದಂಡಕ್ಕೆ ನಿರ್ಧಾರ ಮಾಡಲಾಗಿದೆ. ದಂಡಕ್ಕೆ ಸಹಕರಿಸದಿದ್ದರೆ ಪೊಲೀಸರ ಸಹಾಯದಿಂದ ಕೇಸ್ ದಾಖಲಿಸೋಕೆ ಪ್ಲಾನ್ ಮಾಡಲಾಗಿದೆ. ರಾಜಧಾನಿಯಲ್ಲಿ ಕೆಲ ಮಾರ್ಕೆಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಹೀಗಾಗಿ ಅಂಥ ಮಾರುಕಟ್ಟೆಗೆ ನಿರ್ದಿಷ್ಟ ಸಂಖ್ಯೆ ಜನರನ್ನ ಬಿಡೋಕೆ ಚಿಂತನೆ ನಡೆಸಲಾಗಿದೆ. ಖರೀದಿಗೆ ನಿಗದಿತ ಸಮಯ ಘೋಷಿಸುವ ಬಗ್ಗೆ ಚರ್ಚೆ ನಡೆದಿದ್ದು, ಪೊಲೀಸ್ ಇಲಾಖೆ ಜೊತೆ ಅಂತಿಮ ಚರ್ಚೆ ನಡೆಸಿದ ಬಳಿಕ ರೂಲ್ಸ್ ಜಾರಿಯಾಗಲಿದೆ. ಆಗಸ್ಟ್ 18ರಿಂದಲೇ ಹೊಸ ನಿಯಮಗಳನ್ನು ಜಾರಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಕೊರೋನಾ 3ನೇ ಅಲೆಯ ಆತಂಕ ಹೆಚ್ಚುತ್ತಿದ್ದು, ನಗರದಲ್ಲಿ ಕಠಿಣ ನಿಯಮ ಜಾರಿ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡುತ್ತೇವೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, 3-4 ದಿನಗಳಲ್ಲಿ ಕಠಿಣ ರೂಲ್ಸ್ ಬಗ್ಗೆ ಸಿಎಂ ಬೊಮ್ಮಾಯಿ ಜೊತೆ ಚರ್ಚಿಸುತ್ತೇವೆ. ಸಾಲು ಹಬ್ಬಗಳು ಬರ್ತಿರೋದ್ರಿಂದ ಬೆಂಗಳೂರಿಗೆ ಕಠಿಣ ನಿಯಮ ಜಾರಿ ಬಗ್ಗೆ ಚರ್ಚಿಸ್ತೀವಿ ಅಂತ ಅಶೋಕ್ ಹೇಳಿದರು. ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದು, ಒಂದು ವೇಳೆ ಸೋಂಕಿತರ ಸಂಖ್ಯೆ ಏರಿಕೆಯಾದರೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡ್ತೀವಿ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದರು. ಸದ್ಯಕ್ಕೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡುವ ಯೋಚನೆ ಇಲ್ಲ, ಆದರೆ ಕಟ್ಟುನಿಟ್ಟಿನ ನೈಟ್ ಕರ್ಫ್ಯೂ ಜಾರಿ ಮಾಡುವ ಬಗ್ಗೆ ಯೋಚಿಸುತ್ತೇವೆ ಅಂತ ಆರ್ ಅಶೋಕ್ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಲಗಾಮು ಹಾಕುವ ಸಲುವಾಗಿ ಪ್ರತಿ ಮನೆಗೂ ಬಿಬಿಎಂಪಿ ವೈದ್ಯರ ತಂಡ ಭೇಟಿ ನೀಡಲಿದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದರು. ಪಾಲಿಕೆ ವೈದ್ಯರು ನಿಮ್ಮ ಮನೆ ಬಾಗಿಲಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಆರ್ ಅಶೋಕ್, ಕೊರೋನಾ ಲಸಿಕೆ ಪಡೆದಿರುವ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿದ್ದೇವೆ. ಕೊರೋನಾ ಲಕ್ಷಣಗಳಿದ್ರೆ ಚಿಕಿತ್ಸೆ ನೀಡಲಾಗುತ್ತೆ. ಬಿಬಿಎಂಪಿ ಅಭಿವೃದ್ಧಿಪಡಿಸಿರುವ ಆ್ಯಪ್ಗೆ ಮಾಹಿತಿ ಅಪ್ಲೋಡ್ ಆಗುತ್ತೆ ಅಂತ ಅಶೋಕ್ ಹೇಳಿದರು. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ ಅಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಮಾತನಾಡಿದ ಎಸ್ಟಿಎಸ್, 2ನೇ ಅಲೆಯಲ್ಲಿ ಆದ ಅನಾಹುತದಿಂದ ಸರ್ಕಾರ ಎಚ್ಚೆತ್ತಿದೆ. 3ನೇ ಅಲೆ ನಿಯಂತ್ರಣಕ್ಕೆ ಸರ್ಕಾರದಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಹತೋಟಿಯಲ್ಲಿದೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಧಾನವಾಗಿ ಹೆಚ್ಚಳವಾಗ್ತಿದ್ರೂ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಮಂಡ್ಯಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದ ವೇಳೆ ಬಿಜೆಪಿ ಕಾರ್ಯಕರ್ತರು ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ. ಸ್ವಾಗತ ಕೋರೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಗಿಬಿದ್ದಿದ್ರು. ಶೋಭಾ ಕರಂದ್ಲಾಜೆ ಸ್ವಾಗತ ಕೋರುವ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ದು, ದೈಹಿಕ ಅಂತರ ಮರೆತು ಕಾರ್ಯಕರ್ತರು ಜಮಾಯಿಸಿದ್ರು. ಖಾತೆ ಸಿಗದೆ ಬೇಸರಗೊಂಡಿರೋ ಆನಂದ್ ಸಿಂಗ್ ನಾಳೆ ಸಿಎಂ ಭೇಟಿಯಾಗೋದು ಪಕ್ಕಾನ? ಆನಂದ್ ಸಿಂಗ್ ಬಾಂಬೆ ಫ್ರೆಂಡ್ಸ್ ಟಕ್ಕರ್ ಕೊಟ್ಟಿದ್ದು ಹೇಗೆ? ಎಂಟಿಬಿ ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖಾತೆ ಬದಲಾವಣೆಗಾಗಿ ಆನಂದ್ ಸಿಂಗ್ ಪಟ್ಟು ಹಿಡಿದಿದ್ದಾರೆ. ಸಿಎಂ ಬೊಮ್ಮಾಯಿಯಿಂದ ಖಚಿತ ಭರವಸೆ ಸಿಗದೇ ಇರೋದ್ರಿಂದ ಸಚಿವ ಆನಂದ್ ಸಿಂಗ್ ಮುಂದಿನ ನಡೆ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಪ್ರಬಲ ಖಾತೆ ನೀಡದಿದ್ದರೆ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪ ಮಾಡುವುದಾಗಿ ನಿರ್ಧರಿಸಿದ್ದಾರೆ. ಆನಂದ್ ಸಿಂಗ್ ಆಪ್ತರ ಬಳಿ ರಾಜೀನಾಮೆ ಬಗ್ಗೆ ಹೇಳಿಕೊಂಡಿದ್ದಾರೆ. ನಾಳೆ ಬೆಂಗಳೂರಿಗೆ ಸಚಿವ ಆನಂದ್ ಸಿಂಗ್ ಪ್ರಯಾಣ ಬೆಳೆಸಲಿದ್ದು, ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಯಾಗುವ ಸಾಧ್ಯತೆ ಇದೆ. ಹೊಸಪೇಟೆಯ ರಾಯಲ್ ಆರ್ಚಿಡ್ ಹೋಟೆಲ್ ಖಾಸಗಿ ಕಾರ್ಯಕ್ರಮಕ್ಕೆ ಸಚಿವ ಆನಂದ್ ಸಿಂಗ್ ಆಗಮಿಸಿದ್ರು. ಈ ವೇಳೆ ಮಾಧ್ಯಮದವರನ್ನ ನೋಡಿದ ತಕ್ಷಣ ನೋ ರಿಯಾಕ್ಷನ್ ಅಂತ ಹೇಳಿ ತೆರಳಿದ್ದಾರೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಹೋಟೆಲ್ವೊಂದಕ್ಕೆ ಆಗಮಿಸಿದ್ರು. ಖಾತೆ ಹಂಚಿಕೆ ಮತ್ತು ರಾಜೀನಾಮೆ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸದೆ ಆನಂದ್ ಸಿಂಗ್ ತೆರಳಿದ್ರು. ಸಚಿವ ಆನಂದ್ ಸಿಂಗ್ ಪಿಕ್ಚರ್ ಬಾಕಿ ಹೇ ಎಂಬ ಹೇಳಿಕೆಗೆ ಸಚಿವ ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಮಾತನಾಡಿದ ಸಚಿವ ಸೋಮಶೇಖರ್, ಫಿಲ್ಮ್ ಬಾಕಿ ಇಲ್ಲ, ಫಿಲ್ಮ್ ರೀಲು ಬಾಕಿ ಇಲ್ಲ. ಮುಖ್ಯಮಂತ್ರಿಗಳ ಜೊತೆಗೆ ಕುಳಿತು ಮಾತನಾಡಿದರೆ ಸಮಸ್ಯೆ ಬಗೆಹರಿಯಲಿದೆ. ಎಲ್ಲವನ್ನೂ ಮುಖ್ಯಮಂತ್ರಿಗಳು ಸಮರ್ಥವಾಗಿ ನಿಭಾಯಿಸಲಿದ್ದಾರೆ ಅಂತ ಹೇಳಿದರು. 'ಬಿಎಸ್ವೈ ಸರ್ಕಾರ ರಚನೆಯಾಗುವ ವೇಳೆ ನನಗೂ ಕರೆ ಬಂದಿತ್ತು ಅನ್ನೋ ಮೂಲಕ ಕಾಂಗ್ರೆಸ್ ಶಾಸಕ ಭೀಮಾನಾಯಕ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹೊಸಪೇಟೆಯಲ್ಲಿ ಮಾತನಾಡಿದ ಭೀಮಾನಾಯಕ್, ಕರೆ ಬಂದಾಗ ಹೋಗದಿದ್ದರೆ ನಾನು ಸಹ ಸಚಿವನಾಗ್ತಿದ್ದೆ. ಸಿದ್ದರಾಮಯ್ಯ ಅವರ ಮುಖ ನೋಡಿಕೊಂಡು ಅಲ್ಲೇ ಉಳಿದೆ. ನನಗೂ ಕೂಡ ಆಫರ್ ಬಂದಿತ್ತು ಅಂತ ಭೀಮಾನಾಯಕ್ ಹೇಳಿದರು.
ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಎಂಟಿಬಿ ನಾಗರಾಜ್ ಭೇಟಿ ಆಕಸ್ಮಿಕ ಅಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದರು. ಕಾರ್ಯಕ್ರಮ ಹಿನ್ನೆಲೆ ಇಬ್ಬರು ಒಂದು ಕಡೆ ಸೇರಿದ್ದಾರಷ್ಟೇ. ಆದರೆ ಸಚಿವ ಎಂಟಿಬಿ ನಾಗರಾಜ್ ಮತ್ತೆ ಕಾಂಗ್ರೆಸ್ ಸೇರೋದಿಲ್ಲ ಅಂತ ಸಚಿವ ಎಸ್ಟಿಎಸ್ ಹೇಳಿದರು. ಹೊಸ ಶಿಕ್ಷಣ ನೀತಿ ಜಾರಿ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಮಲ್ಲೇಶ್ವರಂ ಬಳಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಕ್ಯಾಂಪಸ್ ಫ್ರಂಟ್ ವಿದ್ಯಾರ್ಥಿಯ ಸಂಘಟನೆಯ ಪ್ರತಿಭಟನೆಯಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಎನ್ಇಪಿ ಆದೇಶ ತಕ್ಷಣ ಹಿಂಪಡೆಯುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಕಚೇರಿ ಪ್ರವೇಶ ದ್ವಾರದ ಬಳಿ ವಿದ್ಯಾರ್ಥಿಗಳನ್ನು ತಡೆದ ಪೊಲೀಸರು ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಡಾಕ್ಟರ್ ಅಶ್ವಥ್ ಅವರನ್ನು ಕರೆಸೋಕೆ ಆಗ್ರಹಿಸಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಟಾಂಗ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕಟೀಲು, ನಾವು ನಿರುದ್ಯೋಗಿಗಳಾಗ್ತೀವಿ ಅಂತ ಸಿದ್ದರಾಮಯ್ಯಗೆ ಗೊತ್ತಿದೆ. ಕಾಂಗ್ರೆಸ್ನವರು ದೇಶವನ್ನ ಲೂಟಿ ಮಾಡಿದ್ರು, ಅದಕ್ಕೆ ತಿಹಾರಿ ಜೈಲಿನಲ್ಲಿ ಕೂತ್ರು, ಅಲ್ಲಿಂದ ಬರುವಾಗ ಮೆರವಣಿಗೆ ಮಾಡಿಕೊಂಡ್ರು ಅನ್ನೋ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೂ ಕಟೀಲು ಟಾಂಗ್ ಕೊಟ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿಗೆ ಬರುವ ಸಾರ್ವಜನಿಕರಿಗೆ ಮೊಬೈಲ್ ನಿಷೇಧ ಮಾಡಲಾಗಿದೆ. ಬೆಂಗಳೂರಿನ ಆರ್ಟಿ ನಗರದ ಸಿಎಂ ಬೊಮ್ಮಾಯಿ ನಿವಾಸದಲ್ಲಿ ಭೇಟಿಗೆ ಬರುವ ಸಾರ್ವಜನಿಕರು ಒಳಗೆ ಮೊಬೈಲ್ ಕೊಂಡೊಯ್ಯುವಂತಿಲ್ಲ. ಮೊಬೈಲ್ ನಿಷೇಧದ ಬಗ್ಗೆ ಬೊಮ್ಮಾಯಿ ಮನೆಯ ಸಿಬ್ಬಂದಿ ಬೋರ್ಡ್ ಹಾಕಿದ್ದಾರೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ಶಾಸಕ ರೇಣುಕಾಚಾರ್ಯ ಸೇವೆಗೆ ಬಾಲಕಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶಾಸಕರ ಮನೆಗೆ ಅಭಿನಂದನೆ ಸಲ್ಲಿಸಿದ್ದಾಳೆ. ದಾವಣಗೆರೆ ತಾಲೂಕಿನಲ್ಲಿ ತುಂಬಿಕೆರೆ ಗ್ರಾಮದ 6ನೇ ತರಗತಿ ವಿದ್ಯಾರ್ಥಿನಿ ಮೈತ್ರಿ ಎಂ ರೇಣುಕಾಚಾರ್ಯಗೆ ಅಭಿನಂದನೆ ಸಲ್ಲಿಸಿದ್ದಾಳೆ. ಬಾಲಕಿ ಜೊತೆ ಆತ್ಮೀಯವಾಗಿ ಮಾತನಾಡಿ ರೇಣುಕಾಚಾರ್ಯ ಸೆಲ್ಫಿ ತೆಗೆಸಿಕೊಂಡ್ರು. ಬಳಿಕ ಬಾಲಕಿಗೆ ಪುಸ್ತಕವನ್ನ ಉಡುಗೊರೆಯಾಗಿ ನೀಡಿ ಚೆನ್ನಾಗಿ ಓದುವಂತೆ ಹಾರೈಸಿದ್ರು.